ನಮಸ್ಕಾರ, ನಾನು BR ನಾಯ್ಡು. ಕನಸು ಕಾಣೋದು ಸುಲಭ, ಆದ್ರೆ ಅದನ್ನ ನನಸು ಮಾಡೋದಿದೆಯಲ್ಲ ಅದೇ ಕಷ್ಟದ ಕೆಲಸ. ತನ್ನ ₹2 ಭಕ್ತರಿಂದ ವಿಶ್ವಗುರು ಅಂತ ಕರೆಸಿಕೊಳ್ಳೋ ಮೋದಿ ಅವರು ಕಂಡಿದ್ದೆಲ್ಲ ಹುಸಿ ಕನಸುಗಳಷ್ಟೇ. ಮೋದಿ ಅವರು ಮಾಡಿದ್ದೆಲ್ಲ ದೊಡ್ಡ ಸ್ಟಂಟ್ಗಳು ಅನ್ನೋದು ಈಗ ಜನಕ್ಕೆ ಅರ್ಥ ಆಗ್ತಿದೆ. ಅಷ್ಟಕ್ಕೂ 2014ರಲ್ಲಿ ಮೋದಿ ಅವರು ಪ್ರಧಾನಿ ಆದಾಗ ₹2 ಭಕ್ತರು ಮೆರೆದಾಡಿದ್ದು ಅಷ್ಟಿಷ್ಟಲ್ಲ. ನರೇಂದ್ರ ಮೋದಿ ಎಲ್ಲ ಹಾಸ್ಪಿಟಲ್ಗಳನ್ನ ತಾವು ನೆಟ್ ಮೂಲಕ ತಮ್ಮ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಪ್ರತಿ ರಾತ್ರಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಇವತ್ತು ಯಾವ್ಯಾವ ಹಾಸ್ಪಿಟಲ್ ನಲ್ಲಿ ಎಷ್ಟೆಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ಲರು. झूठ बोलो, बार बार झूठ बोलो, जो भी बोल सकते हैं सब झूठ बोलो. ಮೋದಿ ಅವರು ಕೂಡ ನೆರೆ ರಾಷ್ಟ್ರಗಳನ್ನ ಒಂದ್ ಮಾಡ್ಬಿಡ್ತೀನಿ ಅಂತಿದ್ರು. ತನ್ನ ಪ್ರಮಾಣ ವಚನ ಸಮಾರಂಭಕ್ಕೆ ಪಾಕಿಸ್ತಾನ ಸೇರಿ ದಕ್ಷಿಣ ಏಷ್ಯಾದ ಎಲ್ಲಾ ರಾಷ್ಟ್ರಗಳ ನಾಯಕರನ್ನು ಆಹ್ವಾನಿಸಿದ್ರು. ಪ್ರಧಾನಿ ಆದ ಮೇಲೆ ಮೋದಿ ಅವರು ಮಾಡಿದ ಮೊದಲನೇ ಸ್ಟಂಟ್ ಇದು. ಇದನ್ನ ಗೋಧಿ ಮೀಡಿಯಾಗಳು ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಬಿಂಬಿಸಿದವು. ಒಂದು ದೇಶ ಒಂದೇ ಚುನಾವಣೆ ಜಪ ಮಾಡ್ತಿರೋದು ಯಾಕೆ ಮೋದಿ? ಇದೇ ಇವತ್ತಿನ ವಿಶೇಷ ಮೋದಿ ಮಾಸ್ಟರ್ ಸ್ಟ್ರೋಕ್. ಇದನ್ನ ₹2 ಭಕ್ತರು ಕೂಡ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಂಚ್ಕೊಂಡು ವಿಶ್ವವನ್ನೇ ಗೆದ್ಬಿಟ್ವಿ ಅಂತ ಮೆರೆದಾಡ್ತಿದ್ರು. ಇದೆಲ್ಲ ಆಗಿ 11 ವರ್ಷಗಳೇ ಕಳೆದಿದೆ. ಭಾರತ ವಿಶ್ವಗುರು ಆಗಿದೆಯಾ? ಅಟ್ಲೀಸ್ಟ್ ನೆರೆ ರಾಷ್ಟ್ರಗಳ ಸ್ನೇಹ ಆದ್ರೂ ಗಳಿಸಿದೆಯಾ? ಬರೀ ಶೋ ಆಫ್ ಮಾಡೋದ್ರಲ್ಲೇ ಕಾಲ ಕಳೆಯೋ ಮೋದಿ ಅವರು ಈ 11 ವರ್ಷಗಳಲ್ಲಿ ಏನ್ ಮಾಡಿದ್ದಾರೆ ನೋಡೋಣ ಬನ್ನಿ. ನೆರೆಹೊರೆಯವರು ಮೊದಲು ಅನ್ನೋ ಸಂದೇಶ ಸಾರ್ತೀನಿ ಅಂತ ಮೋದಿ ಅವರು ಹೊರಟಿದ್ರು. ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಸಾರ್ಕ್ ಪುನಶ್ಚೇತನಕ್ಕೆ ಭಾರತ ನೇತೃತ್ವ ವಹಿಸಿದೆ ಅಂತ ಬಿಂಬಿಸಲಾಗಿತ್ತು. ಆದ್ರೆ ಈ ಎಲ್ಲಾ ನಿರೀಕ್ಷೆಗಳು ಕರಗಿ ಹೋಗಿವೆ. ರಾಜಕೀಯ ಕಲಹಗಳು, ಆರ್ಥಿಕ ಬಿಕ್ಕಟ್ಟು, ಪರಸ್ಪರ ದ್ವೇಷ ಇವೆಲ್ಲವೂ ದಕ್ಷಿಣ ಏಷ್ಯಾ ಏಕತೆಯ ಕನಸನ್ನು ನುಚ್ಚು ನೂರು ಮಾಡಿದೆ. ಮೊನ್ನೆ ಶ್ರೀಲಂಕಾ, ನಿನ್ನೆ ಬಾಂಗ್ಲಾದೇಶ, ಇಂದು ನೇಪಾಳ, ಈ ಎಲ್ಲಾ ನೆರೆ ರಾಷ್ಟ್ರಗಳಲ್ಲೂ ಸರ್ಕಾರಗಳು ಅತಂತ್ರವಾಗಿದೆ. ಅಂಧಭಕ್ತರ ಅತಿರೇಕದಿಂದ ಚಿಕ್ಕ ರಾಷ್ಟ್ರವಾದ ಮಾಲ್ದೀವ್ಸ್ ಜೊತೆಗಿನ ಸಂಬಂಧ ಕೂಡ ಅಳಿಸಿದೆ. ಪಾಕಿಸ್ತಾನದ ಜೊತೆಗಿನ ಕಿತ್ತಾಟ ಅಂತೂ ನಿಮಗೆ ಗೊತ್ತೇ ಇದೆ. ಇದೆಲ್ಲದರಲ್ಲೂ ಲಾಭ ಮಾಡ್ಕೊಳ್ತಿರೋದು ಮಾತ್ರ ಚೀನಾ. ಅಂದಾಗೆ ಮೋದಿ ಪ್ರಥಮ ಬಾರಿ ಪ್ರಧಾನಿ ಆದಾಗ 2ನೇ ವಿದೇಶಿ ಪ್ರವಾಸ ಮಾಡಿದ್ದೆ ನೇಪಾಳಕ್ಕೆ. ಅಲ್ಲಿನ ಪಶುಪತಿನಾಥ ದೇವಾಲಯದಲ್ಲಿ ಮೋದಿ ಅವರು ಅದೇನ್ ಪ್ರಾರ್ಥನೆ ಮಾಡಿದ್ರು ಗೊತ್ತಿಲ್ಲ, ಆದ್ರೆ ಫೋಟೋ ಶೂಟ್ ಅಂತೂ ಜೋರಾಗಿ ನಡೆದಿತ್ತು. ಇದನ್ನ ಹಿಂದುತ್ವ ಕೇಂದ್ರಿತ ನಾಯಕತ್ವದ ಸಂಕೇತ ಅಂತಾನೆ ಹೇಳಲಾಗಿತ್ತು. ಆದ್ರೆ ನೇಪಾಳ ಭಾರತದ ಈ ದೋಸ್ತಿ ಜಾಸ್ತಿ ದಿನ ಇರಲಿಲ್ಲ. ಇದಾದ ಕೆಲವೇ ತಿಂಗಳುಗಳಲ್ಲಿ ಭಾರತ ಏಕಾಏಕಿ ನೇಪಾಳಕ್ಕೆ 5 ತಿಂಗಳ ಅಘೋಷಿತ ಗಡಿ ನಿರ್ಬಂಧ ಹೇರಿತ್ತು. ಇದರಿಂದ ನೇಪಾಳದಲ್ಲಿ ಭಾರಿ ಭಾರತದ ವಿರೋಧ ಅಲೆ ಶುರುವಾಯಿತು. ಈಗ ಅದೇ ನೇಪಾಳದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿದೆ. ಬಡತನ, ನಿರುದ್ಯೋಗ, ಅಸಮಾನತೆ, ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಇವೆಲ್ಲವೂ ನೇಪಾಳದ ಜಂಜಿ ಯುವಕರನ್ನು ಅಂದ್ರೆ 1990 ನಂತರ ಹುಟ್ಟಿದ ಯುವ ಪೀಳಿಗೆಯನ್ನು ರೊಚ್ಚಿಗೆಬ್ಬಿಸಿದೆ. ಅವರೆಲ್ಲರೂ ಬೀದಿಗಿಳಿದು ಉಗ್ರ ಹೋರಾಟ ನಡೆಸಿದ್ದಾರೆ. ಸಂಸತ್ ಭವನ ಸೇರಿದಂತ ಸಚಿವರ ನಿವಾಸಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಹಣಕಾಸು ಸಚಿವರನ್ನಂತೂ ಬೀದಿಗಳಲ್ಲಿ ಅಟ್ಟಾಡಿಸಿ ಹೊಡೆದಿದ್ದಾರೆ. ಪ್ರಾಣಭಯದಿಂದ ಹಲವು ಸಚಿವರುಗಳು ಹೆಲಿಕಾಪ್ಟರ್ಗಳಲ್ಲಿ ನೇತಾಡಿಕೊಂಡು ಪರಾರಿಯಾಗಿದ್ದಾರೆ. ನೇಪಾಳ ಒಂದು ಮಾತ್ರ ಅಲ್ಲ, ನಮ್ಮ ಇತರೆ ನೆರೆ ರಾಷ್ಟ್ರಗಳಾದ ಬಾಂಗ್ಲಾದೇಶ್, ಶ್ರೀಲಂಕಾ ದೇಶಗಳಲ್ಲೂ ಇದೇ ಅಸ್ಥಿರತೆ. ಇಲ್ಲಿನೂ ದುರಾಡಳಿತ, ದಬ್ಬಾಳಿಕೆಯಿಂದಾಗಿ ಜನ ದೊಡ್ಡ ದಂಗೆಯನ್ನೇ ಎದ್ದಿದ್ರು. ಶ್ರೀಲಂಕಾದಲ್ಲಿ ಸಂಪೂರ್ಣ ಅಧಿಕಾರವನ್ನು ರಾಜಪಕ್ಷ ಕುಟುಂಬ ಒಂದೇ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿತ್ತು. ಆದ್ರೆ ಇಂಧನ ಬಿಕ್ಕಟ್ಟು, ದರ ಏರಿಕೆ, ಭ್ರಷ್ಟಾಚಾರ ಇವುಗಳೆಲ್ಲವೂ ಜನಗಳನ್ನು ಬೀದಿಗಿಳಿದು ಹೋರಾಟ ಮಾಡುವಂತೆ ಮಾಡಿದ್ವು. ಅಂತಿಮವಾಗಿ ಜನರು ರಾಷ್ಟ್ರಪತಿ ಭವನವನ್ನೇ ಆಕ್ರಮಿಸಿದ್ರು. ಇನ್ನು 2024ರಲ್ಲಿ ಬಾಂಗ್ಲಾದೇಶ್ ವಿದ್ಯಾರ್ಥಿಗಳು ನಡೆಸಿದ ಮೀಸಲಾತಿ ವಿರುದ್ಧದ ಹೋರಾಟ ಬಾಂಗ್ಲಾದೇಶ್ ಸರ್ಕಾರವನ್ನೇ ಉರುಳಿಸಿತು. ಆಗಿನ ಬಾಂಗ್ಲಾದೇಶ್ ಪ್ರಧಾನಿ ಶೇಖ್ ಹಸೀನಾ ಪರವಾಗಿ ಭಾರತ ನಿಂತಿತ್ತು ಅನ್ನೋ ಕಾರಣಕ್ಕೆ ಅಲ್ಲಿನ ಯುವಕರಲ್ಲಿ ಭಾರತ ವಿರೋಧಿ ಅಲೆ ತೀವ್ರವಾಗಿತ್ತು. ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗಿದ್ದ ಸಂದರ್ಭದಲ್ಲಿ ಭಾರತದ ಸಹಾಯದಿಂದಲೇ ಸ್ವಾತಂತ್ರ್ಯ ಪಡೆದಿದ್ದ ಬಾಂಗ್ಲಾದೇಶ್ ಜನರು ಈಗ ನಮ್ಮನ್ನು ನೋಡೋ ರೀತಿನೇ ಬದಲಾಗಿದೆ. ಇವೆಲ್ಲವೂ ಒಂದ್ ಕಡೆ ಆದ್ರೆ ನಮ್ಮ ಮತ್ತೊಂದು ನೆರೆ ರಾಷ್ಟ್ರ ಮಾಲ್ದೀವ್ಸ್ ಜೊತೆಗಿನ ನಮ್ಮ ಸಂಬಂಧ ಇತ್ತೀಚೆಗಿನವರೆಗೂ ತುಂಬಾ ಚೆನ್ನಾಗಿತ್ತು. ಆದ್ರೆ ಈ ₹2 ಅಂಧಭಕ್ತರ ಬಾಯ್ಕಾಟ್ ಮಾಲ್ದೀವ್ಸ್ ಎಂಬ ವ್ಯರ್ಥ ತಲೆಕೆಟ್ಟ ಸೋಷಿಯಲ್ ಮೀಡಿಯಾ ಅಭಿಯಾನ ಭಾರತ ಮತ್ತು ಮಾಲ್ದೀವ್ಸ್ ನಡುವಿನ ಸಂಬಂಧಗಳನ್ನೇ ಅಳಿಸುವಂತೆ ಮಾಡಿತ್ತು. ಇದರ ಪರಿಣಾಮದಿಂದ ಮಾಲ್ದೀವ್ಸ್ ಸರ್ಕಾರ ಏನ್ ಮಾಡ್ತು ಗೊತ್ತಾ? ಇಂಡಿಯಾ ಔಟ್, ಚೈನಾ ಇನ್ ಅಂತ ಘೋಷಣೆ ಮಾಡ್ಬಿಡ್ತು. ಮಾಲ್ದೀವ್ಸ್ ಜೊತೆಗಿನ ಈ ಅಸಮಾಧಾನವನ್ನು ಸುಲಭವಾಗಿ ಬಗೆಹರಿಸ್ಕೋಬಹುದಿತ್ತು. ಆದರೆ ಅಂಧಭಕ್ತರ ಮಂದ ಬುದ್ಧಿಯಿಂದ ಒಂದು ದೇಶದ ಜೊತೆಗಿನ ಸಂಬಂಧವೇ ಹಾಳಾಯಿತು. ಇನ್ನು ಪಾಕಿಸ್ತಾನ ಬಗ್ಗೆ ಅಂತೂ ಹೇಳೋದೇ ಬೇಡ. ಉಗ್ರ ಚಟುವಟಿಕೆಗಳಿಗೆ ಪಾಕಿಸ್ತಾನ ಯಾವಾಗಲೂ ಕುಮ್ಮಕ್ಕು ನೀಡ್ತಾನೆ ಇದೆ. ಇದರಿಂದ ನಮ್ಮ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಅಳಿಸುತ್ತಲೇ ಇದೆ. ಸಮಗ್ರ ದಕ್ಷಿಣ ಏಷ್ಯಾ ದೃಷ್ಟಿಕೋನ ಕಟ್ಟುವಲ್ಲಿ ಮೋದಿ ಸರ್ಕಾರದ ವಿದೇಶಿ ನೀತಿಗಳಿಂದ ವಿಫಲವಾಗ್ತಿದೆ. ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳದ ಅಸ್ಥಿರತೆಗೂ ಭಾರತಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದರೆ ಅಲ್ಲಿನಂತೆ ನಮ್ಮಲ್ಲೂ
ಬಡತನ, ನಿರುದ್ಯೋಗ, ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಹೆಚ್ಚಾಗ್ತಿದೆ. ಇಂಥ ಅನಾಹುತಗಳನ್ನು ತಡೆಯದೆ ಹೋದ್ರೆ ಮುಂದಿನ ಪರಿಸ್ಥಿತಿಗಳು ಹೇಗ್ ಬೇಕಾದ್ರೂ ಇರಬಹುದು. ಒಂದಾಗಬೇಕಾಗಿದ್ದ ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಒಂದೊಂದಾಗಿ ಆಂತರಿಕ ಬಿಕ್ಕಟ್ಟುಗಳಿಗೆ ಬಲಿಯಾಗುತ್ತಿವೆ. ಇದರ ಪರಿಣಾಮ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಬಿಕ್ಕಟ್ಟಿನ ನಡುವೆ ಚೀನಾ ಮಾತ್ರ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಮೇಲಿನ ತನ್ನ ಪ್ರಭಾವವನ್ನು ವಿಸ್ತರಿಸುತ್ತಲೇ ಇದೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಭಾರತ ವಿಶ್ವಗುರು ಆಗ್ಬೇಕು ಅಂದ್ರೆ ಬರೀ ಕನಸು ಕಂಡ್ರೆ ಸಾಕಾಗಲ್ಲ. ಮೊದಲು ನಮ್ಮ ನೆರೆಹೊರೆ ರಾಷ್ಟ್ರಗಳ ವಿಶ್ವಾಸ ಗೆಲ್ಲೋದು ಮುಖ್ಯ. ಇದನ್ನ ಮೋದಿ ಸರ್ಕಾರ ಮಾತ್ರ ಅಲ್ಲ, ಈ 2 ರೂಪಾಯಿ ಅಂಧಭಕ್ತರು ಕೂಡ ಅರ್ಥ ಮಾಡಿಕೊಂಡ್ರೆ ಸರಿ.